ಮುಧೋಳದಲ್ಲಿ ಕಾವೇರ್ತಾ ಇದೆ ರೈತರ ಪ್ರತಿಭಟನೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿಗೆ ರೈತರು ಪಟ್ಟಣ ಹಿಡಿತಾ ಇದ್ದಾರೆ. ರೈತ ಮುಖಂಡರ ಜೊತೆ ಸಚಿವರಾಗಿರುವಂಥ ತಿಮ್ಮಾಪುರ ಅವರು ಕೂಡ ಸಭೆಯನ್ನು ಮಾಡಿದ್ರು. ರೈತರ ಜೊತೆ ಕೊನೆ ಕಸರತ್ತು ಅದು, ಆದರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಜಿಲ್ಲಾಧಿಕಾರಿ SP ಜೊತೆಗೆ ಸಚಿವರು ಸಭೆಯನ್ನು ನಡೆಸಿದ್ರು. ರೈತರಿಂದ ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕುವಂಥ ಎಚ್ಚರಿಕೆ ಕೂಡ ಆಯಿತು. ಸೊ ಹಾಗಾಗಿ ಆ ಎಚ್ಚರಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಚಿವರಲ್ಲಿ ಹೋಗಿ ಸಭೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮುಧೋಳದಲ್ಲಿ ರೈತರ ಹೋರಾಟ ತೀವ್ರವಾಗ್ತಾ ಇರುವಂಥ ಹಿನ್ನೆಲೆ ಉಸ್ತುವಾರಿ ಸಚಿವರಾಗಿರುವಂಥ ತಿಮ್ಮಾಪುರ್ ಅವರ ನೇತೃತ್ವದಲ್ಲಿ ಸಭೆ ಆಗಿದೆ. ಸಕ್ಕರೆ ಕಾರ್ಖಾನೆಗಳಿಗೆ ಗಡುವು ಮುಕ್ತಾಯ ಆಗ್ತಾ ಇದ್ದಂಗೆ, ಅಂದರೆ ಗಡುವು ನೀಡಿದ್ರು, ಅದು ಮುಕ್ತಾಯ ಆಗ್ತಾ ಇದ್ದಂಗೆ ಉಗ್ರ ಹೋರಾಟಕ್ಕೆ ಈಗ ರೈತರು ರೆಡಿ ಆಗ್ತಿದ್ದಾರೆ. ಸೊ ಮುಧೋಳ ನಗರದ ಹೊಸ ಪ್ರವಾಸಿ ಮಂದಿರದಲ್ಲಿ ಸಚಿವರ ಕೊನೆಯ ಕಸರತ್ತು ಅದು. ಸಭೆ ಮಾಡಲಾಗ್ತಾ ಇದೆ. ರೈತ ಮುಖಂಡರ ಜೊತೆ ಸಭೆಯನ್ನು ಮಾಡಿ ಅಂತಿಮವಾಗಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ. ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ, ಬಟ್ ಇದಕ್ಕೆ ಒಪ್ಪಿಗೆ ಇಲ್ಲ. ಅಂದರೆ ಒಂಥರ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕೆಲವೊಬ್ಬರಿಗೆ ಇದು ಅರ್ಥನೇ ಆಗ್ತಾ ಇಲ್ಲ, ಈ ಪ್ರೈಸ್ ಹೆಂಗಿರುತ್ತೆ ಏನು ಎತ್ತ ಅಂತ. ಮಹಾರಾಷ್ಟ್ರದಲ್ಲಿ ಇರುವಂಥ ರೇಟ್ ಇಲ್ಲಿ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ. ಆಮೇಲೆ ಮಾಲೀಕರು, ಅಂದರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಒಪ್ಕೊಳ್ತಾ ಇಲ್ಲ ಅಂತ ಈ ಒಂದು ರೇಟ್. ಸೊ ಹಂಗಾಗಿ ಈ ರೀತಿಯ ಗೊಂದಲ ಇದೆ. ಸೊ ಹಂಗಾಗಿ ಅದನ್ನು ಕ್ಲಾರಿಫೈ ಕೊಡಬೇಕು ಅಂತೇಳಿ ಈಗ ರೈತರು ಮತ್ತೆ ಹೋರಾಟವನ್ನು ಮುಂದುವರಿಸಿದ್ದಾರೆ. ಈಗ 3,300 ರೂಪಾಯಿ ಏನಿದೆಯಲ್ಲ, ಅದು ಗ್ಯಾರಂಟಿನೇ ಇಲ್ಲ ಅನ್ನೋ ರೀತಿಯಲ್ಲಿ. ಬಟ್ ಗ್ಯಾರಂಟಿ ಇರೋದು 3,250 ರೂಪಾಯಿ. 50 ರೂಪಾಯಿಯನ್ನು ಈಗ ಮಾಲೀಕರು ಕೊಡಬೇಕು. ಅವರು ಕೊಡ್ತಾರೆ ಇಲ್ಲ ಅಂತ ಅದ್ರ ಜೊತೆಗೆ ಸಭೆ ಮಾಡಿ ಅದಾದ ನಂತರ ಅದು ಫೈನಲ್ ಆಗುತ್ತೆ. ಸೊ ಹಂಗಾಗಿ ಮತ್ತೆ ಇವತ್ತು ಬಾಗಲಕೋಟೆಯಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಮ್ಮ ಬೇಡಿಕೆ, ನಮ್ಮ ಆಗ್ರಹ ಇರೋದು 3 ಸಾಲು, ಅದನ್ನು ಕೊಡಲೇಬೇಕು.